ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆದಿರಾಜ್ ಪ್ರಾಪರ್ಟೀಸ್. ಈಗ ನೀವು ನೋಡ್ತಿರೋ ಮನೆ 3050 ಈಸ್ಟ್ ವೆಸ್ಟ್ ಸೈಟು, ಈಸ್ಟ್ ವೆಸ್ಟ್ ಬಿಲ್ಡಿಂಗು. ಲೈಫಲ್ಲಿ ಏನಿದೆ ರೀ, ಜೀವನದಲ್ಲಿ ಐಷಾರಾಮಿಯಾಗಿರಬೇಕು, ಐಷಾರಾಮಿ ಬಿಲ್ಡಿಂಗ್ ಬೇಕು ಅನ್ನೋಂಥವ್ರಿಗೋಸ್ಕರ ಐಷಾರಾಮಿಯಾಗಿರುವಂಥ ಒಂದು ಮನೆ ತಂದಿದ್ದೀನಿ ನಿಮಗೋಸ್ಕರ ಅಂದ್ಬಿಟ್ಟು. ಸಿಟಿಗೆ ತುಂಬ ಸೆಂಟ್ರಲ್ ಇದೆ, ಸಿಟಿಗೆ ತುಂಬ ಸೆಂಟ್ರಲ್ ಇರುವಂಥ ಮನೆ ಆಗಿದೆ ಇದು. ನೀವು ನೋಡ್ತಾ ಇರ್ಬೋದು ವುಡ್ ವರ್ಕ್ ಹೇಗಿದೆ ಅಂತ. ಇದು 1 BHK 2 BHK 3 BHK ಮನೆ ಇಲ್ಲ, ಇದು 5 BHK ಡೂಪ್ಲೆಕ್ಸ್ ಹೌಸು. ಬೊಂಬಾಟಾಗಿ ಕಟ್ಟಿದ್ದಾರೆ. ಈ ವುಡ್ ವರ್ಕ್ನ ನೀವು ನೋಡ್ತಿರ್ಬೋದು, ಟೀಕುಡಲ್ಲಿ ಕಟ್ಟಿರುವಂಥ ಮನೆ ಇದು. ಕಂಪ್ಲೀಟು ತುಂಬ ಇಂಟೀರಿಯರು ಕ್ವಾಲಿಟಿ ಕೊಟ್ಟು ಮನೆ ಮಾಡಿದ್ದಾರೆ ಇದನ್ನು. ಈಗ ನೀವು ನೋಡ್ತಿದ್ದೀರಾ ಯಾವ ಥರ ಸ್ಪೇಸಿಯಸ್ ಆಗಿ ಬಿಟ್ಟು ಜಾಗಗಳು, ಯುಟಿಲಿಟಿ ಜಾಗಗಳು ಎಲ್ಲ ಹೇಗೆ ಬಿಟ್ಟು ಕೆಲಸ ಮಾಡಿದ್ದಾರೆ ಅಂದ್ಬಿಟ್ಟು ನೀವು ನೋಡ್ತಾ ಇದ್ದೀರಾ. ಈಗ ಲಿಫ್ಟ್ಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಈ ಮನೆ ಒಳಗಡೆ. ರಿಕ್ವೈರ್ಮೆಂಟ್ ಇರುವಂಥವ್ರು ಯಾವ ಥರ ಬೇಕೋ ಲಿಫ್ಟ್ನ ಆ ಥರ ಹಾಕೊಬೋದು. ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಬೆಡ್ರೂಮಲ್ಲೂ ಕೂಡ ಕಾಟೇಜ್ ಕೊಟ್ಟಿದ್ದಾರೆ, ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಪೂರ್ತಿ ಇಂಟೀರಿಯರು ವರ್ಕ್ ಮಾಡಿಸಿದ್ದಾರೆ, ಗುಡ್ ಕ್ವಾಲಿಟಿ ಕೊಟ್ಟು ವುಡ್ ವರ್ಕ್ ಮಾಡಿಸಿದ್ದಾರೆ. ಇದಿನ್ನೂ ಬರೀ ಗ್ರೌಂಡ್ ಫ್ಲೋರ್ ಅಷ್ಟೇ. ನಾವು ಮೇಲ್ಗಡೆ ಹೋಗೋದಿದೆ. ಫಸ್ಟ್ ಫ್ಲೋರ್ಗೆ ಹೋಗೋಣ ಈಗ. ನೆಕ್ಸ್ಟು ಬನ್ನಿ, ಫಸ್ಟ್ ಫ್ಲೋರ್ ಹೇಗಿದೆ ಅಂತ ನೋಡೋಣ. ನೀವು ಸ್ಟೆಪ್ಸ್ ಕೂಡ ನೋಡ್ಬೋದು, ಹೇಗೆ ಕ್ವಾಲಿಟಿ ಕೊಟ್ಟಿದ್ದಾರೆ, ಎಲ್ಲ SS ಕೊಟ್ಟಿದ್ದಾರೆ. ತುಂಬ ಸ್ಪೇಸಿಯಸ್ ಆಗಿದೆ. ಫಸ್ಟ್ ಫ್ಲೋರು ಎಂಟ್ರೆನ್ಸ್ ಆಗ್ತಿದ್ದಂಗೆ ನಿಮಗೆ ಒಂದು TV ಯೂನಿಟ್ ಕೊಟ್ಟಿದ್ದಾರೆ, ಒಂದು ರೂಮ್ ಕೂಡ ಇದೆ. ಈ ಕಡೆ ನೋಡ್ಬೋದು, ರೂಮಲ್ಲಿ ಇವಾಗ ಫುಲ್ ವುಡ್ ವರ್ಕ್ ಕೊಟ್ಟಿದ್ದಾರೆ, ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ಇದು ಗೆಸ್ಟ್ ರೂಮ್ ಥರ ಮಾಡಿದ್ದಾರೆ ಈ ಕಡೆ ಒಂದು ಫಸ್ಟ್ ಫ್ಲೋರಲ್ಲಿ ಅನ್ನೋ ಥರ. ಸೊ ಹಾಗಾಗಿ ಇದಕ್ಕೆ ಕಾಟೇಜ್ ಕೊಟ್ಟಿಲ್ಲ, ಮಿಕ್ಕಿದ ಎಲ್ಲ ವಾರ್ಡ್ರೋಬ್ಗಳೆಲ್ಲ ಕೊಟ್ಟಿದ್ದಾರೆ. ಪ್ರತಿಯೊಂದು ರೂಮ್ಗೂ ಕೂಡ ಅಟ್ಯಾಚ್ಡ್ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ತುಂಬ ಕ್ವಾಲಿಟಿಯಾಗಿದೆ. ಸ್ಪೆಸಿಫಿಕ್ಸ್ ಆಗಿ ಹೇಳಬೇಕು ಅಂದರೆ ತುಂಬ ವರ್ಕ್ ಮಾಡಿ ಟೈಮ್ ತೊಗೊಂಡು ಇಂಜಿನಿಯರ್ಸ್ ಹತ್ರ ಪ್ಲ್ಯಾನ್ ಮಾಡಿರೋಂಥ ಮನೆ ಇದು. ಈ ಬಾಲ್ಕನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಅಂತ. ಫ್ರಂಟಲ್ಲಿ ಗ್ಲಾಸ್ ಕೊಟ್ಟಿದ್ದಾರೆ, ಫ್ರಂಟಲ್ಲಿ ಪೂರ್ತಿ ಬಾಲ್ಕನಿ ಅಂತ ಕೊಟ್ಕೊಂಡಿದ್ದಾರೆ. ಈಗ ಇನ್ನೊಂದು ರೂಮ್ ನೋಡೋಣ ಬನ್ನಿ. ಫಸ್ಟ್ ಫ್ಲೋರಲ್ಲಿರುವಂಥದ್ದು ಇದು ನೋಡಿ, ವಾರ್ಡ್ರೋಬು, ಮಂಚ, ಕಾಟೇಜು. ಸೊ ಎಲ್ಲ ಪೂರ್ತಿ ವಾರ್ಡ್ರೋಬ್ಗಳೆಲ್ಲ ವರ್ಕ್ ಮಾಡಿಸಿದ್ದಾರೆ. ಒಂದು ಅಟ್ಯಾಚ್ಡ್ ರೆಸ್ಟ್ ರೂಮ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ. ಪೂರ್ತಿ ವರ್ಕ್ ಮಾಡಿ ಕೊಟ್ಟಿರುವಂಥದ್ದು. ನಿಮಗೆ ಒಂದು ಸಾರಿ ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಈ ಮನೆಗಳು ಇಷ್ಟ ಆಗುತ್ತೆ. ಐಷಾರಾಮಿಗೆ ಎಕ್ಸ್ಪೆಕ್ಟ್ ಮಾಡೋವಂಥವ್ರಿಗೆ ಅಂತಲೇ ಈ ಮನೆ ಕಟ್ಕೊಟ್ಟಿದ್ದಾರೆ. ಆ ಥರ ಇದೆ, ತುಂಬ ಕ್ವಾಲಿಟಿ ಕೊಟ್ಟು ಮಾಡಿರುವಂಥ ಮನೆಗಳು. ಇದು ನಾವು ಇವಾಗ ನೋಡ್ತಾ ಇರೋದು ಸೆಕೆಂಡ್ ಫ್ಲೋರು. ಇದು ಲಿಫ್ಟ್ ಜಾಗ, ಇದ್ರ ಪಕ್ಕದೇ ಒಂದು ಬೆಡ್ರೂಮ್ ಇದೆ. ಬೆಡ್ರೂಮಲ್ಲೂ ಕೂಡ ಸೇಮ್ ಕ್ವಾಲಿಟಿ ಕೊಟ್ಟು ಮೆಟೀರಿಯಲ್ ಹಾಕಿದ್ದಾರೆ. ನೀವು ನೋಡ್ತಿರ್ಬೋದು ಪ್ರತಿಯೊಂದು ರೂಮ್ಗೂ ಕೂಡ ಅಟ್ಯಾಚ್ಡ್ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ, ಬಟ್ ಕ್ವಾಲಿಟಿಯಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲನೂ ಕೂಡ. ನೀವು ಒಂದು ಸರಿ ವಿಸಿಟ್ ಮಾಡಿದರೆ ಕೂಡ ಡೆಫಿನೆಟ್ಲಿ ಈ ಮನೆಗಳು ನಿಮಗೆ ಲೈಕ್ ಆಗುತ್ತೆ. ಅಷ್ಟು ಐಷಾರಾಮಿಯಾಗಿ ಕಟ್ಟಿರುವಂಥ ಮನೆಗಳಾಗಿದೆ. ಇದು ನೀವು ನೋಡ್ತಿರ್ಬೋದು ಎಕ್ಸ್ಟ್ರಾ ಸ್ಪೇಸ್ ಥರ ಕೊಟ್ಟಿದ್ದಾರೆ. ಇದಾದಮೇಲೆ ನಮಗೆ ಮತ್ತೆ ಬಾಲ್ಕನಿ ಕೊಟ್ಟಿದ್ದಾರೆ. ಈ ಬಾಲ್ಕನಿನೂ ಕೂಡ ನೋಡ್ಬೋದು ನೀವು. ನೋಡಿ ಹೇಗಿದೆ ಬಾಲ್ಕನಿ, ಪೂರ್ತಿ ಮೇಲ್ಗಡೆ. ಇದು ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ ನಾವು ಇವಾಗ. ಸೆಕೆಂಡ್ ಫ್ಲೋರಲ್ಲಿ ಪೂರ್ತಿ ಬಾಲ್ಕನಿ ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ಮಳೆ ಒಳಗಡೆ ಬರಬಾರ್ದು ಅನ್ನೋ ಥರ ಗ್ಲಾಸ್ ಕೂಡ ಹಾಕ್ಸಿದ್ದಾರೆ. ಇದು ಎಕ್ಸ್ಟ್ರಾ ಸ್ಪೇಸ್ ಬಿಟ್ಟಿದ್ದಾರದು. ಇದು ಬಿಟ್ಟು ಎಕ್ಸ್ಟ್ರಾ ಒಂದು ರೂಮ್ ಕೂಡ ಇದೆ ಇಲ್ಲಿ. ಇದು ನೀವು ನೋಡಿ, ರೂಮ್ ಆಗಿರೋದ್ರಿಂದ, ಗೆಸ್ಟ್ ರೂಮ್ ಆಗಿರೋದ್ರಿಂದ ಎಕ್ಸ್ಟ್ರಾ ಮನೆ ಕೂಡ ಕೊಟ್ಟಿದ್ದಾರೆ. ಹಂಗೆ ಕ್ವಾಲಿಟಿ ಕೂಡ, ಇದಕ್ಕೂ ಕೂಡ ಅಟ್ಯಾಚ್ ರೆಸ್ಟ್ ರೂಮ್ ಇದೆ, ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ಎಲ್ಲ ಕೂಡ ಮೇಂಟೈನ್ ಮಾಡಿರೋವಂಥ ಮನೆಗಳಾಗಿದೆ. ಇದಕ್ಕೆ ಕಂಪ್ಲೀಟ್ ಈಗ ನೀವು ನೋಡ್ತಿರೋ ಸನ್ ರೂಫಲ್ಲಿ ಮೇಲ್ಗಡೆಯಿಂದ ಬೆಳಕು ಬರೋ ಥರ ಒಳಗಡೆಯಿಂದ ಇದು ಮಾಡಿಕೊಟ್ಟಿದ್ದಾರೆ. ತುಂಬ ಕ್ವಾಲಿಟಿ ಕೊಟ್ಟು ಮೆಟೀರಿಯಲ್ನ ಹಾಕಿ ಮಾಡಿರುವಂಥ ಮನೆಯಾಗಿದೆ ಇದು. ಈಗ ನಾವು ಮತ್ತೆ ಮೇಲ್ಗಡೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ತುಂಬ ಕ್ಲಾರಿಟಿ ಇಟ್ಕೊಂಡು ಮಾಡಿರೋವಂಥದ್ದು. ಬಾಲ್ಕನಿಯಿಂದನೇ ಮತ್ತೆ ಸೆಕೆಂಡ್ ಫ್ಲೋರಿಂದ ಮೇಲ್ಗಡೆಗೆ ಹೋಗ್ಬೋದು. ಇದಕ್ಕೆ ಅಂತ ಮತ್ತೆ ಮೆಟ್ಲುಗಳು ಕೊಟ್ಟಿದ್ದಾರೆ. ಈ ಸ್ಟೆಪ್ಸ್ ಎತ್ಕೊಂಡು ನಾವು ಮತ್ತೆ ಮೇಲ್ಗಡೆ ಹೋದರೆ ಇನ್ ಕೇಸ್ ಯಾರಾದರೂ ಸೆಕ್ಯೂರಿಟಿನೋ ಅಥವಾ ನೀವು ಮೇಡ್ ಅಂತ ಯಾರಾದರೂ ಇಟ್ಕೊಂಡ್ರೆ, ಅಥವಾ ಯಾರಾದರೂ ಮನೆ ಕೆಲಸಕ್ಕೆ ಅಂತ ಇದ್ದರೆ ಅಂಥವ್ರಿಗೋಸ್ಕರ, ಅಥವಾ ಏನಾದ್ರು ನೀವು ಪಾರ್ಟಿ ಹಾಲು ಯಾವ ಥರ ಬೇಕು ಅಂದರೆ ಮೇಲ್ಗಡೆ ಕೂಡ ಒಂದು ಸಪ್ರೇಟ್ ರೂಮು ಮತ್ತು ಅಟ್ಯಾಚ್ ರೆಸ್ಟ್ ರೂಮ್ ಕೂಡ ಕೊಟ್ಟಿದ್ದಾರೆ. ಇದನ್ನು ನೀವು ಆರಾಮಾಗಿ ಯಾರಾದರೂ ಮನೆ ಕೆಲಸದವರು ಅಥವಾ ಸೆಕ್ಯೂರಿಟಿ ಗಾರ್ಡ್ಗಳು ಆ ಥರದವ್ರಿಗೆ ಕೂಡ ನೀವು ಇಟ್ಕೊಬೋದು. ಕೆಲವೊಬ್ಬರು 24x7 ಥರ ಮನೆ ಕೆಲಸದವ್ರನ್ನ ಮನೆಯಲ್ಲೇ ಇಟ್ಕೊಳೋ ಥರ ಮಾಡ್ತಾರೆ. ಅಂಥವ್ರಿಗೋಸ್ಕರ ಇದು ಯೂಸ್ ಆಗುತ್ತೆ. ಇದು ನೋಡಿ ಸರೌಂಡಿಂಗ್ಸ್ ಹೇಗಿದೆ ಅಂತ. ಸುತ್ತ ಕಾಲೇಜು, ಸ್ಕೂಲು ಎಲ್ಲ ಕೂಡ ತುಂಬ ನಿಯರ್ ಆಗಿದೆ. ಕೃಷ್ಣ ಕಾಲೇಜಿಲಿಂದ ಜಸ್ಟ್ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಮನೆ ಕೂಡ ಇದು. ಸರೌಂಡಿಂಗ್ಸ್ ನೋಡ್ತಾ ಇದ್ದೀರಾ ಈಗ ಹೇಗಿದೆ ಅಂತ. ಕಂಪ್ಲೀಟ್ 3050 ಹೌಸು. ಥ್ಯಾಂಕ್ ಯು ಫಾರ್